ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನಿಂದ ನಮ್ಮ ಚಾನಲ್ನಲ್ಲಿ ಒಂದು ಹೊಸ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಸೀರೀಸ್ನ ಶುರು ಮಾಡ್ತಿದ್ದೀನಿ. ಅದೇನಂತ ಅಂದರೆ ಪಾಸ್ಟ್ ಟೈಮ್ಸ್ ಆಫ್ ಕೃಷ್ಣ ಇನ್ ವೃಂದಾವನ. ಅಂದರೆ ವೃಂದಾವನ ಚಂದ್ರದ ಕೃಷ್ಣನ ಸ್ಟೋರೀಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಕೃಷ್ಣನ ಬಾಲ್ಯದಲ್ಲಿ ವೃಂದಾವನದಲ್ಲಿ ನಡೆದಂಥ ಅದ್ಭುತವಾದ, ಸುಂದರವಾದ ಮತ್ತು ತುಂಬ ಕುತೂಹಲ ಮೂಡಿಸುವ ಕಥೆಗಳನ್ನು ಇನ್ಮುಂದೆ ನಾನು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಈ ಸ್ಟೋರಿ ಸೀರೀಸ್ನ ಇಂಟ್ರೊಡಕ್ಷನ್ ಅಂದರೆ ವೃಂದಾವನ ಕೃಷ್ಣನ ಕಥೆಗಳನ್ನು ಶುರು ಮಾಡುವ ಮುಂಚೆ ಶ್ರೀಕೃಷ್ಣ ಯಾರು, ಕೃಷ್ಣ ಅನ್ನೋ ಹೆಸರಿನ ಅರ್ಥ ಏನು, ಅವರ ವಿಶೇಷತೆ ಏನು ಅನ್ನೋದನ್ನೆಲ್ಲ ಸ್ವಲ್ಪ ತಿಳ್ಕೊಳ್ಳೋಣ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಬನ್ನಿ ಹಾಗಾದರೆ ಪಾಸ್ಟ್ ಟೈಮ್ಸ್ ಆಫ್ ಕೃಷ್ಣ ಇನ್ ವೃಂದಾವನ ಜರ್ನಿನ ಶುರು ಮಾಡೋಣ. ಶ್ರೀಕೃಷ್ಣ ಯಾರು? ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಶ್ರೀಕೃಷ್ಣನಿಗೆ ತುಂಬ ವಿಶೇಷವಾದ ಸ್ಥಾನ ಇದೆ. ನಾವು ಚಿಕ್ಕವರಿಂದನೂ ಕೃಷ್ಣನ ಎಷ್ಟೋ ಸ್ಟೋರೀಸ್ನ ಕೇಳ್ಕೊಂಡು ಬಂದಿದ್ದೀವಿ ಅಲ್ವಾ? ಕೃಷ್ಣನ ಬಾಲ್ಯದ ತುಂಟಾಟಗಳು, ಬೆಣ್ಣೆ ಕದಿಯುವ ಕಥೆಗಳು, ಗೋಪಾಲರ ಜೊತೆ ಆಡುತ್ತಿದ್ದುದು, ಗೋವುಗಳನ್ನು ಮೇಯಿಸುತ್ತಿದ್ದುದು, ಹೀಗೆ ಕೃಷ್ಣನ ಬಗ್ಗೆ ಎಷ್ಟೋ ಕಥೆಗಳನ್ನು ನಾವು ಕೇಳಿದ್ದೀವಿ. ಆದರೆ ಒಂದು ವಿಷಯ ನಿಮಗೆ ಗೊತ್ತಾ? ಕೃಷ್ಣ ಅನ್ನೋ ಹೆಸರಿನ ಅರ್ಥ ಏನು? ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ವೈದಿಕ ಸಾಹಿತ್ಯದ ಪ್ರಕಾರ ಈ ಇಡೀ ಸೃಷ್ಟಿಗೆ ಮೂಲ ಕಾರಣ ಶ್ರೀಕೃಷ್ಣ ಅಂತ ಹೇಳಲಾಗಿದೆ. ಮತ್ತೆ ಕೃಷ್ಣ ಅನ್ನೋ ಹೆಸರಿನ ಅರ್ಥವನ್ನ ಎಲ್ಲರನ್ನೂ ಆಕರ್ಷಿಸುವವನು ಅಂದರೆ ಸರ್ವಾಕರ್ಷಕ ಅಂತ ಅರ್ಥ ಇದೆ. ನಾವು ನಮ್ಮ ಜೀವನದಲ್ಲಿ ನೋಡಬಹುದು, ಒಬ್ಬ ವ್ಯಕ್ತಿ ತುಂಬ ಶ್ರೀಮಂತ ಅಂತ ಇಟ್ಕೊಳ್ಳಿ, ಇನ್ನೊಬ್ರು ತುಂಬ ಸುಂದರವಾಗಿರಬಹುದು, ಮತ್ತೊಬ್ರು ತುಂಬ ಫೇಮಸ್ ಆಗಿರ್ಬೋದು, ಇನ್ನೊಬ್ರು ತುಂಬ ಬುದ್ಧಿವಂತರಾಗಿರ್ಬಹುದು, ಹಾಗೆ ಒಬ್ರು ತುಂಬ ಶಕ್ತಿಶಾಲಿಯಾಗಿರ್ಬೋದು. ಇಂತಹ ಗುಣಗಳು ಯಾರಲ್ಲಿದ್ರೂ ಆ ವ್ಯಕ್ತಿ ನಮ್ಮ ಗಮನ ಸೆಳೆಯೋದು ಸಹಜ ಅಲ್ವಾ? ಅಂದರೆ ಸಂಪತ್ತು, ಸೌಂದರ್ಯ, ಕೀರ್ತಿ, ಜ್ಞಾನ ಮತ್ತು ಶಕ್ತಿ ಇವೆಲ್ಲವೂ ಒಬ್ಬ ವ್ಯಕ್ತಿಯನ್ನು ಆಕರ್ಷಿಸುತ್ತದೆ. ಆದರೆ ಈ ಎಲ್ಲ ಗುಣಗಳು ಒಬ್ಬ ವ್ಯಕ್ತಿಯಲ್ಲಿ ಸಂಪೂರ್ಣವಾಗಿ ಮತ್ತು ಅಪರಿಮಿತವಾಗಿ ಇದ್ದರೆ ಹೇಗಿರುತ್ತೆ? ವೈದಿಕ ಪರಂಪರೆಯ ಪ್ರಕಾರ ಈ ಎಲ್ಲ ಆಕರ್ಷಕ ಗುಣಗಳು ಪರಿಪೂರ್ಣವಾಗಿ ಹೊಂದಿರುವ ವ್ಯಕ್ತಿತ್ವವೇ ಶ್ರೀಕೃಷ್ಣ. ಅದಕ್ಕೆ ಕೃಷ್ಣನನ್ನ ಸರ್ವಾಕರ್ಷಕ ಅಂತ ಕರೀತಾರೆ. ಕೃಷ್ಣನಿಗೆ ಯಾಕೆ ಇಷ್ಟೊಂದು ಹೆಸರುಗಳು? ಕೃಷ್ಣನಿಗೆ ಒಂದೇ ಒಂದು ಹೆಸರಿಲ್ಲ. ಗೋವಿಂದ, ಗೋಪಾಲ, ಕೇಶವ, ವಾಸುದೇವ ಹೀಗೆ ತುಂಬಾ ಹೆಸರುಗಳಿದೆ. ಪ್ರತಿಯೊಂದು ಹೆಸರಿನ ಹಿಂದೆ ಒಂದು ಅರ್ಥ ಇದೆ, ಒಂದು ವಿಶೇಷತೆ ಇದೆ. ಅವರ ಜೀವನದಲ್ಲಿ ನಡೆದ ಘಟನೆಗಳು, ಅವರ ಗುಣಗಳು ಮತ್ತೆ ಅವರೊಂದಿಗೆ ಇರುವ ಸಂಬಂಧದ ಆಧಾರದ ಮೇಲೆ ಅವರನ್ನ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ. ಇನ್ನು ಕೃಷ್ಣನ ಬಗ್ಗೆ ಮಾತಾಡ್ತಾ ಇದ್ದಾಗ ಭಗವದ್ಗೀತೆಯನ್ನು ಹೇಗೆ ಮರೆಯೋಕ್ಕೆ ಸಾಧ್ಯ? ಮಹಾಭಾರತ ಯುದ್ಧ ಶುರುವಾಗುವ ಸಮಯದಲ್ಲಿ ಅರ್ಜುನನಿಗೆ ತುಂಬ ಗೊಂದಲ ಆಗುತ್ತೆ. ನಾನು ಏನು ಮಾಡಬೇಕು, ನನ್ನ ಕರ್ತವ್ಯ ಏನು ಅನ್ನೋ ಗೊಂದಲದಲ್ಲಿ ಅರ್ಜುನ ಇರ್ತಾನೆ. ಆಗ ಶ್ರೀಕೃಷ್ಣ ಅರ್ಜುನನಿಗೆ ನೀಡಿದ ಉಪದೇಶಗಳಿಗೆ ಮುಂದೆ ಭಗವದ್ಗೀತೆಯಾಗಿ ನಮಗೆ ಸಿಕ್ಕಿದೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಜೀವನದ ಬಗ್ಗೆ, ಕರ್ಮದ ಬಗ್ಗೆ, ಭಕ್ತಿಯ ಬಗ್ಗೆ, ಆತ್ಮದ ಬಗ್ಗೆ ಮತ್ತೆ ನಮ್ಮ ಕರ್ತವ್ಯದ ಬಗ್ಗೆ ತುಂಬ ಆಳವಾಗಿ ವಿಚಾರಗಳನ್ನು ಹೇಳಿದ್ದಾರೆ. ಹಾಗಾದರೆ ವೃಂದಾವನ ಸ್ಟೋರೀಸ್ ಹೇಗಿರುತ್ತೆ? ಇಲ್ಲಿಂದ ನಮ್ಮ ಆಕ್ಚುಯಲ್ ಸ್ಟೋರಿ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ವೃಂದಾವನ ಅಂದರೆ ಕೃಷ್ಣನ ಬಾಲ್ಯದ ನೆನಪುಗಳ ಜೊತೆ ಬೆಸೆದುಕೊಂಡಿರುವ ಒಂದು ಸುಂದರವಾದ ಸ್ಥಳ. ಅಲ್ಲಿನ ಕೃಷ್ಣನ ಬಾಲ್ಯದ ದಿನಗಳು, ಯಶೋಧ ತಾಯಿಯ ಜೊತೆಗಿನ ಮುದ್ದಾದ ಕ್ಷಣಗಳು, ನಂದಗೋಪಾಲನ ಮನೆ, ಗೋಪಾಲರ ಜೊತೆಗಿನ ಆಟಗಳು, ಗೋವುಗಳ ಜೊತೆಗಿನ ಒಡನಾಟ, ಬೆಣ್ಣೆಯ ತುಂಟಾಟಗಳು, ಹೀಗೆ ಕೃಷ್ಣನ ಬಾಲ್ಯದ ಅನೇಕ ಸುಂದರವಾದ ಲೀಲೆಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ಒಂದೊಂದಾಗಿ ನೋಡೋಣ. ಕೆಲವು ಕಥೆಗಳು ಕೇಳೋಕೆ ತುಂಬ ಮುದ್ದಾಗಿರುತ್ತೆ, ಕೆಲವು ಕಥೆಗಳು ತುಂಬ ಕುತೂಹಲ ಮೂಡಿಸುತ್ತೆ, ಮತ್ತೆ ಕೆಲವು ಕಥೆಗಳ ಹಿಂದೆ ತುಂಬ ಆಳವಾದ ಆಧ್ಯಾತ್ಮಿಕ ಅರ್ಥ ಇರುತ್ತೆ. ಅದಕ್ಕಾಗಿ ಈ ಕಥೆಗಳನ್ನು ಕೇವಲ ಕಥೆ ಅಂತ ಕೇಳದೆ ಅದರೊಳಗಿನ ಸಂದೇಶವನ್ನು ಅರ್ಥ ಮಾಡಿಕೊಳ್ಳೋಣ. ಹಾಗಾಗಿ ಸ್ನೇಹಿತರೆ, ಇವತ್ತಿನ ವಿಡಿಯೋ
ಪಾಸ್ಟ್ ಟೈಮ್ಸ್ ಆಫ್ ಕೃಷ್ಣ ಇನ್ ವೃಂದಾವನ ಅನ್ನೋ ಸ್ಟೋರಿ ಸೀರೀಸ್ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಆಗಿತ್ತು. ಇವತ್ತಿನಿಂದ ನಾವು ಪ್ರತಿದಿನ ಕೃಷ್ಣನ ವೃಂದಾವನದ ಸುಂದರವಾದ ಕಥೆಗಳನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮುಂದಿನ ಕಥೆಯೊಂದಿಗೆ ನಾಳೆ ರಾತ್ರಿ 10 ಗಂಟೆಗೆ ಮತ್ತೆ ಸಿಗೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದೆ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರೀಸ್, ಕೃಷ್ಣಾಸ್ ಪಾಸ್ಟ್ ಟೈಮ್ಸ್ ಮತ್ತು ನಮ್ಮ ಸಂಸ್ಕೃತಿ ಹಾಗೂ ಪುರಾಣಗಳಿಗೆ ಸಂಬಂಧಿಸಿದ ಕಥೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾಳೆ ರಾತ್ರಿ 10 ಗಂಟೆಗೆ ಮತ್ತೆ ಸಿಗೋಣ. ಜೈ ಶ್ರೀ ಕೃಷ್ಣ.